ನನ್ನ ಪ್ರೀತಿಯ ಮಾಧ್ಯಮ ಗೆಳೆಯರೇ, ನಿಮಗೆ ಮೊದಲನೇದಾಗಿ ಸ್ವಾಗತ. ಜಿ ಕುಟುಂಬದಿಂದ ನಿಮಗೆ ಸ್ವಾಗತ. ಇದು ಜಿ ಕುಟುಂಬ. ವೇದಿಕೆ ಮೇಲಿರೋದು ಜಿ ಕುಟುಂಬ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಜಿ ಕುಟುಂಬದ ಪರಿವಾರದವರೇ, ನನಗೆ ನೀವೆಲ್ಲ ನಾನು ನೋಡಿರ್ತೀರ, ನನ್ನನ್ನು ನೋಡ್ತಾ ಇದ್ದೀರಿ ಭಾಳ ವರ್ಷಗಳಿಂದ. ನನ್ನನ್ನು ಬೇರೆ ಆ್ಯಂಗಲಲ್ಲಿ ನೋಡಿದ್ದು ದಿಲೀಪ್ ಅವರು. ನನಗೆ ಮೀಸೆ ಅಂಟಿಸ್ಬೇಕು, ಪಂಚ ಉಡಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದವರು. ನಾನೇ ಅಂದ್ಕೊಂಡಿಲ್ಲ ಯಾವತ್ತೂ. ಅವೇನೋ ತಮಾಷೆ ಮಾಡಿಕೊಂಡು ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡು ಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಸರ್, ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ, ಬನ್ನಿ ಸರ್ ಅಂದರೆ ನನಗೆ ಕಿರುತೆರೆ ಮೇಲೆ ಬಂದೇ ಇಲ್ಲ. ಇವರು ಕೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಆಯಿತು ಬರ್ತೀನಿ, ಆದರೆ ಏನಿದು ಮೀಸೆ ಗೀಸೆ ಎಲ್ಲ ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ವಿಷ್ಣುವರ್ಧನ್ ಸರ್ಗೆಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ನಗ್ತಾರೆ ಜನ, ಬೇಡ ಅಂತ ಹೇಳಿದೆ. ಇಲ್ಲ ಅದು ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ನನಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ ಅದು ಅಂತ ಇವ್ರಿಗೆ ಹೇಳಿದೆ. ಸರ್, ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆ ಏನಾದ್ರು ಹಾಕ್ಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ಗೆ ಹೊರಟೋಯ್ತು ಅಂದರೆ, ಇವರೊಂದಷ್ಟು ದಿನ ಗ್ಯಾಪ್ ಕೊಟ್ಬಿಟ್ರು ಆ ಪಾರುವಲ್ಲಿ ವೀರಯ್ಯ ದೇವರ ಕ್ಯಾರೆಕ್ಟರ್ಗೆ. ನಾನು ಓಡಾಡೋವಾಗಲೆಲ್ಲ ಕೇಳೋರು, ಯಾಕೆ ನೀವು ಪಾರು ಧಾರಾವಾಹಿಯಲ್ಲಿ ಬರ್ತಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಗಳನ್ನು ತಲುಪುವಂಥ ಪಾತ್ರ ಆಗೋಯ್ತು. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು. ಆಮೇಲೆ ನಾನು ಇಟ್ಕೊಂಡು ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಈ ದಿಲೀಪ್ ಅವರು ನನ್ನನ್ನು ಪಾತ್ರ ಕರೀತಾರೆ ಅಂದಾಗ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ ಅಷ್ಟೇ. ವೆರಿ ಸಿಂಪಲ್. ಅವರು ಒಂದಿನ ಫೋನ್ ಮಾಡಿದ್ರು, ಸರ್ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಒಂದೊಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ಏನು ಮಾತಾಡಿದೆ, ಮಾಡ್ತೀನಿ ಅಂದ್ಬಿಟ್ಟೆ. ಯಾಕೆಂದರೆ ಅವ್ರು ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಗೊತ್ತು ನನ್ನನ್ನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದು ಒಂದಿನ ಕಥೆ ಹೇಳಿದ್ರು. ಕಥೆ ಬೇಕಾದರೆ ಇರಬೇಕು ಅನ್ನೋದಕ್ಕೆ ಕುಡಿತೀನಿ ಅಂತ. ಜಗತ್ತಲ್ಲಿ ತಾಯಿನ ಕಳ್ಕೊಂಡಿರೋ ಎಲ್ಲ ಮಕ್ಕಳು ತಾಯಿ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಕುಡುಕರಾಕ್ಬಿಟ್ರೆ ಇವರಿಂದ ಭಾಳ ಕಡೆ ಬಾರ್ಗಳೆಲ್ಲ ವ್ಯಾಪಾರ ಜೋರಾಗ್ಬಿಡ್ತವೆ, ಅವರು ಉದ್ಧಾರ ಆಗ್ಬಿಡ್ತಾರೆ. ಆ ಥರದ ಒಂದು ಪಾತ್ರ. ಸರಳವಾಗಿ ಹೇಳಬೇಕು ಅಂದರೆ, ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ತಂದೆ, ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಗ, ಇಷ್ಟೇ. ಬಹುತೇಕ ಮನೆಗಳಲ್ಲಿ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ಬಹುತೇಕ ಮನೆಗಳಲ್ಲಿ ಎಲ್ಲ ತಂದೆಗಳು ಬಹುತೇಕ ಜವಾಬ್ದಾರಿಯವರಾಗಿರ್ತಾರೆ. ಅಂದರೆ ಯಾಕೆ ತಂದೆ ಜವಾಬ್ದಾರಿ ಆಗಿರುತ್ತೆ ಅಂದರೆ, ಅವನು ಒಂದಷ್ಟು ವರ್ಷನ ಕಳೆದು ಬಿಟ್ಟಿರ್ತಾನೆ ಅವನ ಅನುಭವದಲ್ಲಿ. ಆ ಅನುಭವದಿಂದ ಅವನು ಪಕ್ವವಾಗಿರ್ತಾನೆ, ಅಲ್ಲಿ ಅವನಿಗೆ ಜವಾಬ್ದಾರಿ ಬರುತ್ತೆ. ಇವನು ಅಷ್ಟೇನೆ. ಈ ಥರ ಒಬ್ಬ ಬೇಜವಾಬ್ದಾರಿ ಹುಡುಗನ್ನ ಒಂದು ಹುಡುಗಿ ಮದುವೆ ಆಗ್ತಾಳೆ. ಅದೆಂಥ ಹುಡುಗಿ ಇರಬೇಕು ಹೇಳಿ, ಇನ್ನೆಂಥ ಹುಡುಗಿ. ಒಂದು ಹುಡುಗಿಯರು ಈಗಿನ ಕಾಲದಲ್ಲಿ ಒಂದು ಹುಡುಗನ ಆಯ್ಕೆ ಮಾಡ್ಕೋತಾರೆ ಅಂದರೆ ಭಾಳ ಯೋಚನೆ ಮಾಡ್ತಾರೆ, ಎಲ್ಲ ಥರ ಲೆಕ್ಕ ಹಾಕ್ತಾರೆ. ಆ ಲೆಕ್ಕ ನಮಗೆ ಬರಲ್ಲ. ಅದು ಆ ಲೆಕ್ಕ ಹಾಕಿ ಮದುವೆ ಮಾಡ್ಕೋತಾರೆ. ಯಾವ ಥರ ಅದು? ಇವು ಏನಾದರೂ ಸುರಸುಂದರ ಅಂಗನೇ ಅಲ್ಲ, ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಅಲ್ಲ. ಇವನನ್ನು ಯಾಕೆ ಒಂದು ಹುಡುಗಿ ಮನೆಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಬರ್ತಾಳೆ? ಹೇಳ್ಬಿಟ್ಟೆ ಸರ್ ಕಥೆನ. ಯಾಕೆ ನನಗನ್ಸುತ್ತೆ, ಈ ಹುಡುಗಿಗೆ ಆಸ್ತಿ ಮೇಲೆ ಆಸೆ ಇರಬೇಕು ಅಂತ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಇಂಥ ಹುಡುಗನ ಮದುವೆ ಆಗ್ಬೇಕಂದ್ರೆ ಆಸ್ತಿ ಮೇಲೆ ಆಸೆ ಇರಬೇಕು. ಆಮೇಲೆ ಅನ್ಸುತ್ತೆ ಅದೂ ಇಲ್ಲ. ಹಾಗಾದರೆ ಯಾತಕ್ಕೆ ಮದುವೆ ಆದರು ಇವಳು? ಅದೇ ನೀವು ಸೀರಿಯಲ್ ನೋಡ್ಬೇಕು, ಅದು ನನಗೆ ಹೇಳಲ್ಲ. ಮುಖ್ಯವಾಗಿ ಆ ಪಾತ್ರ